ನಮಸ್ತೆ. ಹೆಸರು ಏನಣ್ಣ ಆನೆದು? ಇದ್ರ ಹೆಸರು ಸಾರಥಿ ಅಂತ. ಸಾರಥಿ. ಎಲ್ಲಿ ಕ್ಯಾಪ್ಚರ್ ಮಾಡಿದಾನ ಇದು? ಇದು ಮೂಡಿಗೆರೆಯಲ್ಲಿ ಕ್ಯಾಪ್ಚರ್ ಮಾಡಿದೆ. ಆದ್ರೆ ಇದು ಬರೋತ್ತಿಗೆ ಒಂದು 5 ಎಕರೆ ಗದ್ದೆನ ಪೂರ ತಿಂದು 5 ಎಕರೆ ಗದ್ದೆನ ಪೂರ ತಿಂದ್ಬಿಟ್ಟಿದೆ. ಓಹೋ, ಅದ್ ತಿಂದ್ಬಿಟ್ಟು 4 ಜನ ಮಲ್ರು ಮಾಡಿದೆ. 4 ಜನ ಸಾಯಿಸಿದ್ಯಾ? ಆದ್ರೆ ಇದು ಇಲ್ಲಿ ಕ್ಯಾಪ್ಚರ್ ಮಾಡಿ ಹಿಡಿಬೇಕಂತಂದ್ರೆ ಅಲ್ಲಿನ ಊರಿನವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಇವನ್ನ ನಾವು ಹಿಡಿತೀವಿ. ಆದ್ರೆ ಏನಂತ ಹೇಳಿದ್ರೆ ಅಲ್ಲಿ ಒಂದು ಮಲ್ರು ಮಾಡೋ ಸಮಯದಲ್ಲಿ ಕೂಡ ಈ ಆನೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಿಟ್ಟು ಬಂದು ಏನಾದ್ರು ಗನ್ನಲ್ಲಿ ಹೊಡಿಯೋದು ಮಾಡೋದು ಮಾಲೀಕರು ಮಾಡೇ ಮಾಡ್ತಾರೆ. ಇವು ಅನಾಹುತ ಆಗ್ಬಿಡುತ್ತೆ. ಪಾಪ ಇವು ಅನಾಹುತ ಆಗ್ಬಿಡುತ್ತೆ. ಆದ್ರೆ ಈ ಸರ್ಕಾರ ಏನ್ ಮಾಡುತ್ತೆ, ಇಂತ ಅನಾಹುತ ಆಗ್ಬಾರ್ದು, ಅದನ್ನ ಹಿಡಿದು ಟ್ರೈನಿಂಗ್ ಕೊಟ್ಟು ಒಂದ್ ಜಾಗದಲ್ಲಿ ಇಟ್ರೆ ಅದು ಶಾಶ್ವತವಾಗಿ ಅವರ ಜೀವಮಾನ ಇರೋ ತನಕ ಅಲ್ಲಿ ಇರ್ತದೆ ಅಂತ ಹೇಳಿ ಇದನ್ನ ಕ್ಯಾಪ್ಚರ್ ಮಾಡಿ ಹಿಡಿದ. ಯಾವ ಆನೆ ಕ್ಯಾಪ್ಚರ್ ಮಾಡಿದ್ನ? ಇದನ್ನ ಇದು ಅಭಿಮನ್ಯು. ಮತ್ತೆ ಇಲ್ಲಿಂದ ಕೂಡ ನಾವು 4 ಆನೆ ಹೋಗಿದೆ. ಇಲ್ಲಿ ಪ್ರಶಾಂತ, ಸುಗ್ರೀವ, ಇದು ಮತ್ತೆ ಗೋಪಿ ಮತ್ತೆ ಧನಂಜಯ, ಪ್ರಶಾಂತ್ ಹರೀಶ ಕೂಡ ಇದರಲ್ಲಿ ಬಾರಿ ತುಂಬಾ ಎತ್ತರ ಕಾಣ್ತದೆ. ಈ ಕ್ಯಾಂಪಿನಲ್ಲಿ ಎಲ್ಲ ಆನೆ ಬಿಡ್ತಾ ಇತ್ತು. ಎಷ್ಟು ಜನ ಇತ್ತು? 10 ಬರೋತ್ತಿಗೆ 10 ಇತ್ತು. ಈಗ ಸ್ವಲ್ಪ ವೀಕ್ ಆಗಿದೆ, ಯಾಕಂದ್ರೆ ಇಲ್ಲಿನ ಫುಡ್ಗಳು ಸೆಟ್ ಆಗ್ಬೇಕು. ಯಾಕೆ ಇಲ್ಲಿನ ಫುಡ್ಗಳು ಸೆಟ್ ಆಗ್ಲಿಲ್ಲ, ಅಲ್ಲಿ ತಿನ್ನೋದೇ ಬೇರೆ, ಅವು ಬೇಕಾದದ್ದು ಅಲ್ಲಿ ತಿಂತಿತ್ತು. ಇಲ್ಲಿ ಹಂಗಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ನಾವು ಬಿಡ್ತೀವಿ, ಮತ್ತೆ ಅದು ರೂಢಿ ಆಗ್ಬೇಕಲ್ಲ, ಹೊಂದ್ಕೊಳ್ಬೇಕು. ಅದೇ ಮತ್ತೆ ಮನುಷ್ಯರ ಜೊತೆ ಹೊಂದ್ಕೊಳ್ಬೇಕು. ಸರ್ಕಾರ ಏನ್ ಹೇಳ್ತದೆ, ದಸರಕ ಆಗಿರಲಿ ಅಥವಾ ಆನೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿರಲಿ, ಏನೋ ಒಂದು ಕೆಲಸಕ್ಕೆ ಅದನ್ನ ನಾವು ಅದನ್ನ ಕಳಿಸೋತ್ತಿಗೆ ಅದನ್ನ ನಾವು ತಕೊಂಡು ಹೋಗ್ಲೇಬೇಕು. ಅದಕ್ಕೋಸ್ಕರ ಅಂದ್ರೆ ಎಲ್ಲ ಮನುಷ್ಯರನ್ನ ಕೂಡ ಹೊಂದಿಕೊಳ್ಬೇಕಾಗ್ತದೆ. ಹೌದೌದು, ತುಂಬಾ ಭಾರಿ ಹೈಟ್ ಇರುವಂತ ಒಂದಾನೆ. ಹೌದು ಸರ್. ಮೂಡಿಗೆರೆಯಲ್ಲಿ ಹಿಡಿದಿದ್ದಲ್ಲ? ಮೂಡಿಗೆರೆಯಲ್ಲಿ ಹಿಡಿದಿದೆ. ಇದು ಕಾರ್ಯಾಚರಣೆ ಎಲ್ಲ ಇನ್ನು ಶುರು ಮಾಡಿಲ್ಲ ಸರ್. 1 ವರ್ಷ ಆಗಿದೆ, ಇನ್ನೊಂದ್ 2 ವರ್ಷ ಕಳಿಬೇಕು. 2 ವರ್ಷ ಕಳಿಬೇಕು. ಏನಾದ್ರು ಕನಿಷ್ಠ 3 ವರ್ಷ ಬೇಕೇ ಬೇಕು. ಇವನ್ನ ರಾತ್ರಿ ಕಾಡಿಗೆಲ್ಲ ಬಿಡ್ತೀರಾ ಸರ್? ಈಗ ಬಿಟ್ಟ ಮೇಲೆ ನಾವು ಯಾಕೆ ಅಂತ ಹೇಳ್ತೀವಿ, ಕೆಲವು ಕಾಡು ಬಿಡ್ತೀವಿ, ಹಗಲಲ್ಲಿ ಬಿಟ್ಟುಕೊಳ್ತೀವಿ, ರಾತ್ರಿಯಲ್ಲಿ ನಾವು ಬಿಡಲ್ಲ. ಯಾಕೆ ಅಂತ ಬಿಡಲ್ಲ ಅಂತ ಹೇಳಿದ್ರೆ ಅಲ್ಲಿನ ನೆನಪು ಬರುತ್ತೆ ಸರ್, ಬಂದಿದ್ದು ಅದು ಮತ್ತೆ ಅದೇ ಊರಿಗೆ ಹೋಗುತ್ತೆ. ಹೌದು, ಹೇಳ್ಲಿಕ್ಕೆ ಆಗಲ್ಲ. ಹೇಳ್ಲಿಕ್ಕೆ ಆಗಲ್ಲ. ರಾತ್ರಿ ಅವ್ರಿಗೆ ಹೌದು, ನೀವ್ ಹೇಳೋದ್ ನಿಜನೇ. ಭತ್ತ ಬರೀ ಅವ್ನು ಹುಲ್ಲು ಬೇಡ, ಬರೀ ಭತ್ತನೇ ತಿಂತಿದ್ದಾನೆ. ಹೌದು ಸರ್. ಅವ್ನ ಗದ್ದೆ ತಿಂದವನಲ್ಲ, ಗದ್ದೆ ಭತ್ತ ಭಾರಿ ಇಷ್ಟ ಕಾಣುತ್ತೆ ಭತ್ತ ಅವನಿಗೆ. ಹೌದು ಸರ್. ಕಾವಡಿ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಜಗದೀಶ್. ಇವರು ರಂಜನ್. ನಾವ್ 2 ಜನ ಇದಕ್ಕೆ ಟ್ರೈನಿಂಗ್ ಕೊಟ್ಟು, ಯಾರು ಟ್ರೈನಿಂಗ್ ಕೊಡ್ತಾರೋ ಅವರೇ ನೋಡ್ಕೋಬೇಕು. ಬೇರೆಯವ್ರನ್ನ ಹತ್ರ ತಕೊಳ್ಳೋದಿಲ್ಲ. ಈಗ ನಾವು ಇರೋತ್ತಿಗೆ ಯಾರಾದ್ರೂ ಹೋಗ್ಬೋದು. ಹತ್ರ ದೂರದಲ್ಲಿ. ವಯಸ್ಸು ತುಂಬಾ ಚಿಕ್ಕದಿದೆ ಅಲ್ಲ? 29 ವಯಸ್ಸಾಗಿದೆ. 29 ಅಲ್ಲ? ಅದೇ ದಂತ ಎಲ್ಲ ಅಷ್ಟು ಬೆಳೆದಿಲ್ಲ, ಇನ್ನೂ ಬೆಳಿತಾನೆ ಬೆಳಿತಾರೆ. ಒಂದು 5-6 ವರ್ಷಕ್ಕೆ ಇನ್ನೂ ಸ್ವಲ್ಪ ತುಂಡಾಗಿತ್ತು, ಈಗ ಸ್ವಲ್ಪ ಮುಂದೆ ಬಂದಿದೆ. ಹೌದು. ಹಳೆ ಹೆಸರು ಏನಿತ್ತಲ್ಲಿ ಮೂಡಿಗೆರೆಯಲ್ಲಿ? ಇದಕ್ಕೆ ಏನ್ ಹೆಸರು ಇಟ್ರು ಅಂತ ಗೊತ್ತಾಗಲ್ಲ. ಅದು ಅಲ್ಲಿ ಬರೋತ್ತಿಗೆನೆ ನಮ್ಮ ಸಾಯಿಬ್ರು ಅಂದ್ರೆ PCS ಸಾಯಿಬ್ರು ಅವ್ರು ಅಲ್ಲೇ ಹೆಸರು ಹಾಕ್ಬಿಟ್ರು, ಸಾರಥಿ ನಾಮಕರಣ ಮಾಡಿದ್ರು. ಅಲ್ಲಿ ಊರ್ ಜನ ಒಂದು ಅಡ್ಡ ಹೆಸರು ಹಾಕ್ತಾರೆ, ಹಾಸನ ಸೈಡ್. ಆದ್ರೆ ಆ ಹೆಸರು ಇದಕ್ಕೆ ಹೇಳಿಲ್ಲ, ಅವ್ರು ಅಲ್ಲಿಂದ ಕಳಿಸ್ಬಿಟ್ರು ಹೆಸರು ಹಾಕಿದ್ದಾರೆ. ಹೌದಾ? ಹೌದು ಸರ್. ಆಯ್ತು, ತುಂಬಾ ಧನ್ಯವಾದ. ಒಟ್ಟಿಗೆ ಮಾತಾಡಿದ ಖುಷಿ ಆಯ್ತು.